ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದು, ನಿಮಗೆ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದೆ ಅಂತ ದಯವಿಟ್ಟು ಆದಷ್ಟು ಯಾರಿಗೆಲ್ಲ ಈ ತರ ಡೌಟ್ಸ್, ಕನ್ಫ್ಯೂಷನ್ಸ್ ಇರುತ್ತೋ ಅಂತವರಿಗೆ ಶೇರ್ ಮಾಡಿ. ಖಂಡಿತವಾಗ್ಲೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ನಿಮ್ಮನ್ನು ನೆನ್ಸ್ಕೊತಾರೆ. ಸೊ ನನ್ಗೆ ಈ ತರ ಕನ್ಫ್ಯೂಷನ್ ಇತ್ತಪ್ಪ, ಈ ತರ ಅವ್ರು ಕಳ್ಸಿದ್ರು, ನನ್ಗೆ ಈಸಿ ಆಯ್ತು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಂಡರ್ಫುಲ್ ವಿಡಿಯೋ. ತುಂಬಾ ಜನಕ್ಕೆ ಈಗ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಕ್ಷಮೆ ಇರಲಿ, ಭಾಷೆಯಲ್ಲಿ ಉಚ್ಚಾರಣೆಯಲ್ಲಿ ತಪ್ಪಾದ್ರೆ ಸೊ ಎಷ್ಟು ವಿಡಿಯೋದಲ್ಲಿ ಅಂತ ಹೇಳ್ತೀರಾ ಅಂತ ಅನ್ಕೋಬಹುದು. ಡೈರೆಕ್ಟ್ ಆಗಿ ಈ ವಿಡಿಯೋ ನೋಡೋರ್ಗೆ ಏನಪ್ಪ ಇವ್ರು ಕನ್ನಡ ಹಿಂಗ್ ಮಾತಾಡ್ತಾರೆ ಅಂತ ಅನ್ನಿಸ್ಬಾರ್ದಲ್ವಾ? ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ. ಸ್ವಲ್ಪ ಈಟ್ ಆಗಿ ಬಾಯಲ್ಲೆಲ್ಲ ಗುಳ್ಳೆ ತರ ಉಕ್ಕಿದೆ. ಸೊ ಇನ್ನೇನ್ 2 ಡೇಸ್ ಅಲ್ಲಿ ಅದು ಕ್ಲಿಯರ್ ಆಗತ್ತೆ. ಸೊ ಮಂಡೆಯಿಂದ ನಾರ್ಮಲ್ ಆಗಿ ವಿಡಿಯೋಸ್ ಅಂತೂ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ತುಂಬಾ ಜನಕ್ಕೆ ಒಂದು ಡೌಟ್ ಏನ್ ಗೊತ್ತಾ? ಆಸ್ ಎ ಟೀಚರ್ ನಾನು ಇವತ್ತು ಬಂದಿರೋದು. ಬಿಕಾಸ್ ಎಷ್ಟೊಂದು ಜನಕ್ಕೆ ಈ SIT ಫಾರ್ಮ್ ಯಾಕೆ ಭರ್ತಿ ಮಾಡ್ಬೇಕು, ತುಂಬಾ ಕನ್ಫ್ಯೂಷನ್ಸ್. ಲಿಟ್ರಲಿ ನೀವು ನಂಬಲ್ಲ, ನಮ್ಮೂರಲ್ಲೆಲ್ಲ ಈ ಫಾರ್ಮ್ ಫಿಲ್ ಮಾಡಕ್ಕೂ ಸಹ ಅದಕ್ಕೆ ಸಪರೇಟ್ ಆಗಿ, ಅಂದ್ರೆ ಅಂಗನವಾಡಿಯವರು ಬಂದು ಫಿಲ್ ಮಾಡಕ್ ಆಗಲ್ಲ. ಸೊ ಅವ್ರು ಕೊಟ್ಟು ಹೋಗ್ತಾರೆ. ಸೊ ಇದನ್ನ ಫಿಲ್ ಮಾಡಕ್ಕೆ ಒಂದಷ್ಟು ಜನ ಇದ್ದಾರೆ. ಸೊ ಅದ್ರಲ್ಲೂ ಇವಾಗ ಇನ್ಕಮ್ ಅನ್ನೋದು ಮಾಡ್ತಾ ಇದ್ದಾರೆ. ನಮ್ ಜನಕ್ಕೆ ಯಾಕೆ ಬೇಸಿಕ್ ಅರ್ಥ ಆಗ್ತಾ ಇಲ್ಲ? ಸೊ ಅದನ್ನ ತಿಳಿಸೋಣ ಅಂತ ಹೇಳಿನೇ ಇವತ್ತು ಟೀಚರ್ ಆಗಿ ನಾನು ನಿಮ್ ಮುಂದೆ ಬಂದಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಈ SIT ಫಾರ್ಮ್ ಅನ್ನ ಹೇಗೆ ಭರ್ತಿ ಮಾಡ್ಬೇಕು ಅಂಡ್ ಈ ತರ ಇನ್ಫಾರ್ಮೇಶನ್ ಎಲ್ಲ ಎಲ್ಲಿ ಸಿಗುತ್ತೆ, ನಾವ್ ಎಲ್ಲಿಂದ ಗ್ಯಾದರ್ ಮಾಡ್ಬೇಕು, ಬರೀಬೇಕು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನೀವು ಮಾಡ್ಬೇಕಾಗಿರೋದು, ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ವಿಡಿಯೋಗೆ ಐಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಸೊ ದಟ್ ನಮ್ಮ ವಿಡಿಯೋ SIT ಫಾರ್ಮ್ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಅಂತವ್ರಿಗೆ ಖಂಡಿತವಾಗ್ಲೂ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್. ಓಕೆ, ಸೊ ಬನ್ನಿ, ಹಾಗಿದ್ರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ತುಂಬಾ ಜನಕ್ಕೆ SIT ಫಾರ್ಮ್ ಯಾಕೆ, ಯಾವ ವರ್ಷದ SIT ಫಾರ್ಮ್ ಫಿಲ್ ಮಾಡ್ಬೇಕು ನಾವು, ಇದ್ರ ಡೀಟೇಲ್ಸ್ ಎಲ್ಲಿ ಸಿಗತ್ತೆ, ಏನೋ ಗೊತ್ತಿಲ್ಲ. ಝೀರೋ ನಾಲೆಡ್ಜ್ ಅಂದ್ರೆ ತಪ್ಪಾಗೋದಿಲ್ಲ ಪಾಪ. ಮೊದಲನೇದಾಗಿ ನಾನೊಂದು ಕ್ಲಾರಿಫೈ ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ತಿಳಿದಿರೋ ನಾಲೆಡ್ಜ್ ಪ್ರಕಾರ, 2002ರಲ್ಲಿ ಯಾರೆಲ್ಲ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿದಿರೋ ಅವರಿಗೆ ಈಗ ಫಿಲ್ ಮಾಡ್ಬೇಕು. ಆ ಒಂದು ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡ್ಬೇಕು ಅವರು. ಮತ್ 2002ರ ನಾವ್ ಇನ್ನು ಹುಟ್ಟೇ ಇಲ್ಲ, ಮತ್ ನಾವ್ ಅಲ್ಲಿ ವೋಟೇ ಹಾಕಿಲ್ಲ, ನಮ್ಗೆ ಇನ್ನೂ ಅವಾಗ ವಯಸ್ಸು ಚಿಕ್ಕದಾಗಿತ್ತು ಅಂತ ಅನ್ನೋರು ಎಲ್ಲಿ ಫಿಲ್ ಮಾಡ್ಬೇಕು? ಆ ಶೀಟ್ ಅಲ್ಲಿ ನಿಮ್ಮ ಹೆಸರು ಇರುತ್ತಲ್ಲ. ಇದು ನಿಮ್ಗೆ ಡೌಟ್ ಅಲ್ವಾ? ಸೊ 1 by 1 ನಾನು ಕ್ಲೀನ್ ಆಗಿ ಹೇಳ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದ ವಿಡಿಯೋನ ನೋಡಿ, ಸೊ ದಟ್ ನಿಮ್ಗೆ ಗೊತ್ತಾಗತ್ತೆ. ಮೊದಲನೇದಾಗಿ ನಿಮ್ಗೆ ಈ ತರ ಒಂದು ಫಾರ್ಮ್ ಗಳನ್ನ ಕೊಟ್ಟಿರ್ತಾರೆ. ಈ ತರ ಫಾರ್ಮ್ ಗಳನ್ನ ಕೊಟ್ಟಿರ್ತಾರೆ. ಓಕೆ, ನನ್ ನೋಡಿ, ನನ್ ಫೋಟೋ ಇದೆ ಅದ್ರಲ್ಲಿ. ಸೊ ಈ ತರ ಫಾರ್ಮ್ ಕೊಟ್ಟಾಗ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಮೊದಲನೇದಾಗಿ 2002ರಲ್ಲಿ ಯಾರೆಲ್ಲ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿದಾರೋ ಅವ್ರಿಗೆ ಈ ಒಂದು ಫಾರ್ಮ್ ಫಿಲ್ ಮಾಡ್ಕೋಬೇಕು. 2002ರಲ್ಲಿ ವೋಟೇ ಹಾಕಿಲ್ಲ, ನಾವಿನ್ನು ಚಿಕ್ಕ ಮಕ್ಳು, ನಾವೇನ್ ಮಾಡೋದು ಅಂತ ಅನ್ನೋರಿಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ಗೆ ನಿಮ್ಗೆ ಈ ತರ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ನೀವು ನೋಡ್ಬೋದು ಇಲ್ಲಿ ಈ ತರ ಫಾರ್ಮ್. ಓಕೆ, ಇಲ್ಲಿ ಫಸ್ಟ್ ಕಾಲಮ್ ನೋಡಿ. ಫಸ್ಟ್ ಕಾಲಮ್ ಏನಿರುತ್ತಲ್ಲ, ಇದು ಅಂದ್ರೆ ಫಸ್ಟ್ ವಿವರಣೆ, ಫೋಟೋ ಕೆಳಗಡೆ ಇರೋದಲ್ಲ, ಈ ಕಡೆ ಅಲ್ಲಿ 2002ರಲ್ಲಿ ಯಾರೆಲ್ಲ ವೋಟ್ ಹಾಕಿರ್ತಾರೋ ಅವರು ಅಲ್ಲಿ ಫಿಲ್ ಮಾಡ್ಬೇಕು. ಎಕ್ಸಾಂಪಲ್, ಈಗ ನಮ್ಮ ತಂದೆಯವರು, ಅವರು 2002ರಲ್ಲಿ ವೋಟ್ ಹಾಕಿದ್ದಾರೆ. ಸೊ ಅವರು ಫೋಟೋ ಕೆಳಗಡೆ ಅಲ್ದೆ ನಿಮ್ಮ ಹೆಸರು, ವಿಳಾಸ ಎಲ್ಲ ಇರುತ್ತಲ್ಲ, ಅದ್ರ ಕೆಳಗಡೆ ಫಿಲ್ ಮಾಡ್ಕೋಬೇಕು. ಓಕೆ, ಈಗ ನಾನು ನಮ್ಮ ತಂದೆ ಮಗಳು, ನನಗ ಆಗ ವಯಸ್ಸು 8 ವರ್ಷ, ನಾನು ವೋಟ್ ಹಾಕಿದ್ದೀನಾ? ಇಲ್ಲ. ಅದಕ್ಕೆ ನಾನೆಲ್ಲಿ ಫಿಲ್ ಮಾಡ್ಬೇಕು ಅಂತ ಅಂದ್ರೆ, ಫೋಟೋ ಏನಿದೆಯಲ್ಲ, ಫೋಟೋ ಇರೋ ಕೆಳಗಡೆ ನಾವು ಫಿಲ್ ಮಾಡ್ಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟು ಡೀಟೇಲ್ ಆಗಿ ಹೇಳಿದ್ಮೇಲೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ,
ಇಲ್ಲ ಯೂಟ್ಯೂಬ್ ಅಲ್ಲೇ ಕಮೆಂಟ್ ಮಾಡಿ ನಾನು ವಾಯ್ಸ್ ನೋಟ್ ಮುಖಾಂತರ ಸೆಂಡ್ ಮಾಡ್ತೀನಿ. ಇಲ್ಲಿ ಫಿಲ್ ಮಾಡ್ಕೋಬೇಕು. ಇಲ್ಲಿ ಯಾರ್ದನ್ನ ಫಿಲ್ ಮಾಡ್ಬೇಕು? ನಿಮ್ದಾ? ಅಲ್ಲ. ಯಾಕಂದ್ರೆ ನಿಮ್ದು ಅವಾಗ ಓಟೇ ಇಲ್ಲ. ಅವಾಗ ಏನ್ ಮಾಡ್ಬೇಕು? ನಿಮ್ಮ ತಂದೆಯವರು ಇಲ್ಲಿ ಆಲ್ರೆಡಿ ಫಿಲ್ ಮಾಡಿರ್ತಾರಲ್ವಾ, ಅವ್ರ ವೋಟರ್‌ದು ಡೀಟೇಲ್ಸು. ಆ ಡೀಟೇಲ್ಸ್ ಅನ್ನ ತಗೊಂಡು ಇಲ್ಲಿ ನಿಮ್ಮ ತಂದೆಯವರ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕು. ಎಕ್ಸಾಂಪಲ್ ಈಗ ನಮ್ ತಂದೆ ಹೆಸರು ವೆಂಕಟರಮಣಪ್ಪ. ಓಕೆ, ಅವ್ರ ಹೆಸರು ಬರೀತೀನಿ. ಅವ್ರದ್ದು ವೋಟರ್ ಐಡಿ ಕಾರ್ಡ್ ಅಲ್ಲಿ ನಂಬರ್ ಇರುತ್ತೆ ಗೊತ್ತಾ? ಆ ನಂಬರ್ ಬರಿಬಾರ್ದು. ಸೆಕೆಂಡ್ ಒನ್, ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆ. ಅರ್ಥ ಆಗ್ತಾ ಇದೆಯಾ? ಆ ನಂಬರ್ ಅನ್ನ ಬರಿಬೇಕು. ಆ ನಂಬರ್ ಎಲ್ಲಿರುತ್ತೆ? ವೋಟರ್ ಲಿಸ್ಟ್ ಆಗಿದ್ರೆ ಇರುತ್ತೆ, ಇಲ್ಲ ಐಡಿ ಕಾರ್ಡ್ ಇರುತ್ತಲ್ಲ, ಸೊ ಅದ್ರಲ್ಲೂ ಇರುತ್ತೆ. ಈಗ ಎಲ್ಲಾ ಕಡೆನೂ ನಿಮ್ಗೆ ಲಿಸ್ಟ್ ಬಿಟ್ಟಿದ್ದಾರೆ. 2002ದ್ದು ಯಾರ್ಯಾರ್ದೆಲ್ಲ ವೋಟರ್ ಲಿಸ್ಟ್ ಇದೆ ಅದನ್ನ ಬಿಟ್ಟಿದ್ದಾರೆ. ಯು ಕ್ಯಾನ್ ಡೌನ್ಲೋಡ್ ಇಟ್. ಅದು ಹೇಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಓಕೆನಾ? ಸಂಬಂಧಿಯ ಹೆಸರು ಅಂತ ಇರೋ ಹತ್ರ ನಿಮ್ಮ ತಂದೆ, ಅವ್ರ ತಂದೆದೇ ಅಲ್ವಾ ಕೊಡ್ತಾರೆ. ಅಲ್ಲಿ ಸಂಬಂಧಿಯ ಹೆಸರು, ಅವ್ರ ತಂದೆ ಹೆಸರು ಅಂದ್ರೆ ನಮ್ ತಂದೆಯವರ ಹೆಸರು, ಅವ್ರ ತಾತ ನಾಗಪ್ಪ, ಅವ್ರ ಸಂಬಂಧ ತಂದೆ ಆಗ್ಬೇಕು. ಓಕೆ, ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರು. ಓಕೆ, ಇಲ್ಲಿ ಇದಿಷ್ಟು ಫಿಲ್ ಮಾಡಿದ್ಮೇಲೆ ಇಷ್ಟೇನೆ ನಿಮ್ ತಂದೆಯವ್ರದ್ದು. ಆಮೇಲೆ ಇಲ್ಲಿ ಬರುತ್ತೆ ನೋಡಿ, ಜನ್ಮ ದಿನಾಂಕ. ಅಲ್ಲಿಂದ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕು. ಹೇಗ್ ಫಿಲ್ ಮಾಡ್ಬೇಕು? ಜನ್ಮ ದಿನಾಂಕ, ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಬಾಕ್ಸ್ ಅಲ್ಲಿ, ಈ ಬಾಕ್ಸ್ ಇದೆಯಾ, ಈ ಬಾಕ್ಸ್ ಅಲ್ಲಿ ಹಾಕಿ. ಆಧಾರ್ ನಂಬರ್ ಹಾಕಿ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಲ್ಲ, ಆ ಆಧಾರ್ ನಂಬರ್ ಒಂದು ಚಿತ್ತಿಲ್ದೆ ಮಾಡಿ. ಅಂದ್ರೆ ಸ್ಕ್ರಾಚ್ ಮಾಡಿ ಬರೆಯೋದು ಆತರ ಎಲ್ಲ ಮಾಡಬೇಡಿ. ಮೊಬೈಲ್ ನಂಬರ್ ನಿಮ್ದು, ಆಮೇಲೆ ತಂದೆಯ ಹೆಸರು ನಾನು ವೆಂಕಟರಮಣಪ್ಪ ಅಂತ ಬರೀತೀನಿ. ಆಮೇಲೆ ಅವ್ರದ್ದು ವೋಟರ್ ಐಡಿ ಕಾರ್ಡ್ ನಂಬರು. ತಾಯಿಯ ಹೆಸರು, ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ ಬರೀತೀನಿ. ಅವ್ರದ್ದು ವೋಟರ್ ಐಡಿ ಕಾರ್ಡ್ ಅಲ್ಲಿ ನಂಬರ್ ಇರುತ್ತೆ, ಅದನ್ನ ಬರೀತೀನಿ. ಸಂಗಾತಿಯ ಹೆಸರು, ಈಗ ನಾನ್ ಬರೀತಾ ಇರೋದಕ್ಕೆ ನನ್ ಗಂಡನ ಹೆಸರು ಬರ್ತೀನಿ, ಕೃಷ್ಣಪ್ಪ ಅಂತ ಬರ್ಕೋತೀನಿ. ಓಕೆ, ಅವ್ರದ್ದು ವೋಟರ್ ಐಡಿ ಕಾರ್ಡ್ ಅಲ್ಲಿರೋ ನಂಬರ್ ಅನ್ನ ಹಾಕೋಬೇಕು. ಎಕ್ಸಾಂಪಲ್ ಈಗ ನೀವು ಹುಡುಗರು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಹೆಂಡತಿಯನ್ನ ಹೆಸರು ಬರೆದು ಅವ್ರದ್ದು ವೋಟರ್ ಐಡಿ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಇದ್ರಲ್ಲಿ ಈಗ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ತಿಳ್ಕೊಳ್ಳೋದು ಹೇಗೆ, ಭಾಗದ ಸಂಖ್ಯೆ ತಿಳ್ಕೊಳ್ಳೋದು ಹೇಗೆ, ಕ್ರಮ ಸಂಖ್ಯೆ ತಿಳ್ಕೊಳ್ಳೋದು ಹೇಗೆ ಅಂತ. ಇದಕ್ಕೂ ಒಂದು ಈಸಿ ಮೆಥಡ್ ಅನ್ನ ಹೇಳ್ಕೊಡ್ತೀನಿ. ನಿಮ್ಮ ಫೋನ್ ತಗೊಂಡು ಮಾಮೂಲಿ ಟೆಕ್ಸ್ಟ್ ಮೆಸೇಜಸ್ ಅಲ್ಲಿಗೆ ಹೋಗ್ಬಿಟ್ಟು 1950 ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, 1950 ಅನ್ನೋ ನಂಬರ್ಗೆ ECI ಸ್ಪೇಸ್ ಕೊಟ್ಟು ನಿಮ್ಮ ವೋಟರ್ ಐಡಿ ಕಾರ್ಡ್ ಅಲ್ಲಿ, ಅಂದ್ರೆ ಇವಾಗ ನಿಮ್ ತಂದೆಯವ್ರದ್ದು ಫಿಲ್ ಮಾಡಿರೋದಲ್ವಾ, ನಿಮ್ಮ ತಂದೆಯವರ ವೋಟರ್ ಐಡಿ ಕಾರ್ಡ್ ಏನಿರುತ್ತಲ್ಲ ಆ ಕಾರ್ಡ್ ನಂಬರ್ ಹಾಕಿದ್ರೆ ಕಳಿಸ್ಬೇಕಾಗತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಹೋಗಿ 1950 ಆ ನಂಬರ್ಗೆ ECI ಅಂತ ಹಾಕಿ ಸ್ಪೇಸ್ ಕೊಟ್ಟು ನಿಮ್ಮ ವೋಟರ್ ಐಡಿ ಕಾರ್ಡ್ ಅಲ್ಲಿ ಒಂದು ನಂಬರ್ ಇರುತ್ತೆ, ಆ ನಂಬರ್ ಅನ್ನ ಅಲ್ಲಿ ಹಾಕಿ ಸೆಂಡ್ ಮಾಡಿದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಮಗೆ ನಿಮ್ಮ ಭಾಗದ ಸಂಖ್ಯೆ, ಯಾವ ತಾಲೂಕು, ಎಲ್ಲಾ ಕ್ರಮ ಸಂಖ್ಯೆ ಎಲ್ಲವೂ ಬರುತ್ತೆ. ಇದಕ್ಕಿಂತ ಈಸಿ ಆಗಿ ಬೇರೆ ಯಾರಾದ್ರೂ ಹೇಳ್ತಾರಾ? ಹೇಳಲಿಕ್ಕೆ ಚಾನ್ಸ್ ಇಲ್ಲ, ಹೇಳ್ತಾ ಇದ್ದೀನಿ. ಮೆಸೇಜ್ ನೀವು ಕಳಿಸ್ತಿರಲ್ಲ, ಬ್ಯಾಕ್ ಹೋಗಿ ರಿಫ್ರೆಶ್ ಮಾಡಿದ್ರೆ ಫಸ್ಟ್ ಮೆಸೇಜ್ ನಿಮಗೆ ಪಾಪಪ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಖ್ಯೆ, ಭಾಗದ ಸಂಖ್ಯೆ, ಆಮೇಲೆ ಇವಾಗ ನಮ್ದು ಯಾವ ಒಂದು ನಂಬರ್ ಬರುತ್ತೆ ಎಲ್ಲವೂ ಡೀಟೇಲ್ ಆಗಿ ನಿಮ್ಗೆ ಮೆಸೇಜ್ ರೂಪದಲ್ಲಿ ಸಿಗುತ್ತೆ. ಈಗ ಇದೆಲ್ಲ ಫಿಲ್ ಮಾಡಿದ್ವಪ್ಪ, ನೆಕ್ಸ್ಟ್ ಏನ್ ಮಾಡೋದು? ಕೊನೆಯದಾಗಿ ಇಲ್ಲಿ ಸಿಗ್ನೇಚರ್ ಕಾಣಿಸ್ತಾ ಇದೆಯಾ? ಇಲ್ಲಿ ಕೊನೆಯಲ್ಲಿ ಸಿಗ್ನೇಚರ್ ಹಾಕಿ. ಸಿಗ್ನೇಚರ್ ಹಾಕಕ್ಕಾಗಲ್ವಾ? ನಿಮ್ಮ ತಮ್ಮನ್ನು ಸಹ ಹಾಕ್ಬಹುದು. ಇದಿಷ್ಟು SIT ಫಾರ್ಮ್ ಅನ್ನ ಫಿಲ್ ಮಾಡುವಂತಹ ಈಸಿ ವೇ. ಈಗ ಒಂದು ಕ್ವಶನ್ ಬರುತ್ತೆ ನಿಮಗೆ, ನಾ ಹೆಂಗಕ್ಕ ತಿಳ್ಕೊಳ್ಳೋದು ನಾವು ವೋಟ್ ಹಾಕಿದೀವೋ ಇಲ್ವೋ ಅಂತ ನಿಮ್ಗೆ ಡೌಟ್ ಅಲ್ವಾ? ಅದಕ್ಕೂ ಒಂದು ಮೆಥಡ್ ಇದೆ. ಎಲೆಕ್ಷನ್ ಒಂದು ಆಪ್ ಇದೆ, ECI ಅಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ. ಮೇಲ್ಗಡೆ ಫಸ್ಟ್ ಬರೋ ಪಾಪಪ್ ಮೆಸೇಜ್ ಗೌರ್ಮೆಂಟ್ ಆ ಒಂದು ಅಪ್ಲಿಕೇಶನ್. ಪ್ಲೇಸ್ಟೋರ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ
ನಿಮ್ದು ವೋಟರ್ದು ಲಿಸ್ಟ್ ಇರುತ್ತಲ್ಲ, ಅದನ್ನ ಕಾರ್ಡ್‌ನ ಎಂಟರ್ ಮಾಡಿದಾಗ ನಿಮ್ಮ ತಂದೆಯವರ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಬರುತ್ತೆ. ಓಕೆನಾ? ತುಂಬಾ ಜನಕ್ಕೆ ಈ ಎಸ್-ಐ-ಟಿ ಫಾರ್ಮ್ ಯಾಕೆ ಫಿಲ್ ಮಾಡ್ಬೇಕು? 2007ರಲ್ಲಿ ನಾವು ವೋಟೇ ಹಾಕಿಲ್ವಲ್ಲ ಯಾಕೆ? ಇದು ಸರ್ಕಾರದ ವಿಚಾರ. ಬಟ್ ಇವಾಗ ಅವ್ರು ಮಾಡ್ತಾ ಇರೋದು 2002ರಲ್ಲಿ ಯಾರೆಲ್ಲ ವೋಟ್ ಹಾಕಿದಾರೋ ಅವ್ರದ್ದು ಒಂದು ತರ ಫಿಲ್ ಮಾಡ್ಬೇಕು. 2002ರಲ್ಲಿ ಯಾರೆಲ್ಲ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿಲ್ವೋ ಅವರು ಒಂದು ತರ ಫಿಲ್ ಅಪ್ ಮಾಡ್ಬೇಕು. ಈಗ ನಾನು ಆಲ್ರೆಡಿ ಹೇಳಿದೀನಿ. 2002ರಲ್ಲಿ ಯಾರೆಲ್ಲ ವೋಟ್ ಹಾಕಿದಿರೋ ಅವರು ಮೇಲ್ಗಡೆ ನಿಮ್ಮ ಹೆಸರಿನ ಕೆಳಗಡೆ ಇರುವಂತಹ ಜಾಗದಲ್ಲಿ ಫಿಲ್ ಮಾಡಿ. 2002ರಲ್ಲಿ ಯಾರೆಲ್ಲ ವೋಟ್ ಹಾಕಿಲ್ವೋ ಅಂತವ್ರು ನಿಮ್ಮ ಭಾವಚಿತ್ರ QR ಕೋಡ್ ಇರುತ್ತೆ, ಅದ್ರ ಕೆಳಗಡೆ ಫಿಲ್ ಮಾಡಿ. ಆಯ್ತಾ? ಇನ್ನು ಕೆಳಗಡೆ ಭಾಗದಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಫಿಲ್ ಮಾಡಿ. ಓಕೆ, ಇದು ಎಸ್-ಐ-ಟಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗಿರುವಂತಹ ಈಸಿ ವೇ. ಓಕೆ, ಇನ್ನೂ ನಿಮ್ಗೆ ಡೌಟ್ ಇದೆ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ವಂಡರ್ಫುಲ್ ವಿಡಿಯೋಸ್ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.